ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೊಂದು ಚಲೋ ಕತೆ ತಗೊಂಬಂದೇವ್ರಿ. ಅದೇನಂತ ಅಂದ್ರೆ ತಂದೆ ಮಗಳ ಬಾಂಧವ್ಯ ಬೆಸೆಯುವಂತ ಒಂದು ಕತೆ. ಎಲ್ಲಾ ಹೆಣ್ಮಕ್ಳಿಗೂ ತಂದೆ ಅಂದ್ರೆ ಬಹಳ ಇಷ್ಟ. ಪ್ರತಿಯೊಂದು ಮಗಳು ಹೀರೋ ಅಪ್ಪನ ಆಗಿರ್ತಾನ. ಅಷ್ಟೇ ಯಾಕ ಅಪ್ಪಗ ಮಗಳಂದ್ರೆ ಬಹಳ ಪ್ರೀತಿ. ಹಾಗಾಗಿ ಈ ಕತೆ ಅಪ್ಪ ಮಗಳ ಸಂಬಂಧ ಬೆಸೆಯುವಂತ ಕತಿರಿ. ದಯವಿಟ್ಟು ಈ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಗೆ ಹೆಂಗ್ ಅನಿಸ್ತೈತಿ ಅಂತ ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಬರ್ರಿ ಹಂಗಾರೆ ತಡೆ ಯಾಕೆ ಮಾಡೋಣ, ಕತೆ ಶುರು ಮಾಡೋಣ. ಯಾಕವ್ವ ರೇಖಾ, ಮುಂಜೆಲ್ಲ ಬೇಸರ ಮಾಡ್ಕೊಂಡು ನಿಂತಿಯಲ್ವಾ? ಯಾಕ? ಏನಿಲ್ಲ ಅಪ್ಪಾಜಿ. ನನ್ನ ಮಗಳು ದಿನ ಹೆಂಗಿರ್ತಾಳ ಅಂತ ನನಗೆ ಗೊತ್ತಿಲ್ಲನ. ನಿನ್ ಮುಖ ನೋಡಿದ್ರೆ ಗೊತ್ತಾಕೈತ್ ನಂಗೆ. ಯಾಕ? ಏನಾಗೈತೆ ಹೇಳ್ವಾ? ಅಪ್ಪಾಜಿ ಹೇಳ. ಅಪ್ಪಾಜಿ, ಅದು ನಾನು ಕಾಲೇಜಿಗೆ ಹೋಗಾಕ ಒಲ್ಲೆ. ಅಯ್ಯಯ್ಯ, ಕಾಲೇಜಿಗೆ ಹೋಗಕ್ವಲ್ಲಿ ಅಂತಿಲ್ಲ. ನಾ ಏನೇನ ಅನ್ಕೊಂಡಿದ್ದೆ ನೋಡು. ಯಾಕೆ ಕಾಲೇಜಿಗೆ ಹೋಗಕ್ವಲ್ಲಿ ಹೇಳ್ವಾ? ನಂಗೆ ಇಷ್ಟ ಇಲ್ಲ. ನೋಡ್ರಿ ಬೆಳಗ್ಗೆ ಎದ್ದಾಗಿಂದಾನು ಇದ ರಂಗಳಿ ಹಚ್ಬಿಟ್ಟ. ಅವ್ವ ನೀ ಸ್ವಲ್ಪ ಸುಮ್ನಿರು. ತಡಿ ಸುಶೀಲಾ, ನಾ ಕೇಳಾಕತ್ತೇನಿಲ್ಲಕ್ಕೀಗ. ಏನಾರ ಮಾಡ್ಕೊರಿ ಅಪ್ಪ ಮಗಳು. ಏನಾರ ಹೇಳಿದ್ರೆ ಕೇಳ್ತಾರ ಅನ್ನೋರಿಗೆ ಹೇಳ್ತಾರ. ತಂದ ತಾವ್ ನಡೆಸ್ತೇನೆ ಅನ್ನೋರಿಗೆ ಏನ್ ಹೇಳ್ಬೇಕು? ಬಿಡುವ, ನಿಮ್ಮ ಅವಂದು ಯಾವಾಗ್ಲೂ ಇದ್ದಿದ್ದ. ಯಾಕ ಕಾಲೇಜಿಗೆ ಹೋಗಕ್ವಲ್ಲಿ ಹೇಳು? ಹೇಳಿದ್ನಲ್ಲ ಪಜ್ಜಿ, ನಂಗೆ ಹೋಗಕ್ ಇಷ್ಟ ಇಲ್ಲ ಅಂತೇಳಿ. ಮದ್ವಿನಾರ ಮಾಡೋಣ ಕೇಳ್ರತ್ಲ ಹೋಗ್ಲಿ. ನೋಡ್ವಾ ನಿಮ್ಮವ್ ಹೆಂಗಂತಾಳ ನೋಡು. ಮದ್ವಿ ಮಾಡೋದೇನ ನಿಂಗ? ಮದ್ವಿ ಬೇಕಾದ್ರೆ ಮಾಡ್ರಿ, ಕಾಲೇಜಿಗೆ ಹೋಗಕ್ ಒಲ್ಲೆ. ನೋಡ್ರಿ ಈಗಿನ ಕಾಲದಾಗಿನ ಹುಡುಗಿಯರ ಮದ್ವಿ ಮಾಡ್ತೇನೆ ಬಾ ಅಂತ ಅಂದ್ರು ನಾ ಕಾಲೇಜಿಗೆ ಹೋಗ್ಬೇಕು, ಓದ್ಬೇಕು, ದೊಡ್ಡ ಸಾಧನೆ ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಹೊಕ್ಕವು. ಇದಕ್ಕಿನ್ನೂ 18 ಆಗಿಲ್ಲ, ಆಗ್ಲೇ ಮದ್ವಿ ಮಾಡ್ಕೊಂತಾಳಂತ. ನೋಡಪ್ಪಜ್ಜಿ, ಅವ್ ಹೆಂಗಂತಾಳೆ ಯಾವಾಗ್ಲೂ. ಮತ್ ಏನವ್ವ ಆಕೆ ಅನ್ನೋದ್ರಾಗ ಏನ್ ತಪ್ಪೈತ್ ಹೇಳಿ ನೋಡೋಣ. ಈಗ 10ನೇ ಮುಗಿಸಿ PUC ಫಸ್ಟ್ ಇಯರಿಗೆ ಬಂದಿ. ಇನ್ನೊಂದ್ 2 ವರ್ಷ ಓದ್ಕೋ. ಇನ್ನು 2 ವರ್ಷ ಓದ್ಬೇಕಾ? ಹ್ಞೂ ವಾರೇಕಾ, ಇನ್ನು 2 ವರ್ಷ ಓದ್ಕೊಂಡ್ಬಿಡು. PUC ಸೆಕೆಂಡ್ ಇಯರ್ ಮಾಡ್ಕೊಳ. 10ನೇ ಪಾಸ್ ಆದ ಕೂಡಲೇ ಮದ್ವಿ ಮಾಡಕ್ ನಿಂತ್ರ ಪೊಲೀಸರು ಬಂದು ನನ್ನ ನಿಮ್ಮ ಅಪ್ಪನ ಒದ್ದು ಒಳಗ್ ಹಾಕ್ತಾರ. ಹೌದ್ರೇಕ, ಒಂದ್ ಕೆಲಸ ಮಾಡು, 2 ವರ್ಷ ಓದ್ಬಿಡು. ಈ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಬೇಕಂದ್ರೆ 2 ವರ್ಷ ಹೊಲ್ಗಿ ಕಲಿಯಕ್ ಹೋಗು. ಹೊಲ್ಗಿ ಕಲಿತಿದ್ದಂಗ 2 ವರ್ಷ ಮುಗ್ದ ಬಿಡ್ತೈತಿ ನಿಂದ. ಆ ಕಡೆಗ ಮದ್ವಿ ಮಾಡಕ್ ಬರ್ತೈತಿ. ಹೌದ್ವಾ, ಈಗ 2 ವರ್ಷ ಹೋಗು. ಅಷ್ಟೊಳಗೆ ಯಾರ ಒಳ್ಳೆ ಸಂಬಂಧ ಬಂದ್ರೆ ನೋಡಿ ಫಿಕ್ಸ್ ಮಾಡೋಣಂತ. ಸರಿ, ಇಷ್ಟು ಕೇಳ್ಕೊಳತ್ತೀರಂತ ಹೋಗ್ತೇನೆ. ಅವಾಗ 10ನೇ ತಾನು ಒಲ್ಲೆ ಅಂದೆ, ಹಿಂಗ ಏನಾನ ಹೇಳಿ ಕಳ್ಸಿದ್ರಿ. ನೋಡ್ವಾ ರೇಖಾ, ನಿಮ್ಮಣ್ಣ ಏನು ಕಲೀಲಿಲ್ಲ, ಅದ ಬ್ಯಾಸ್ರ ನಿಮ್ಮ ಅಪ್ಪಗೈತಿ. ನೀನರ ಚಲೋ ಓದಾಕತ್ತಿದಿ, ಓದ್ಲಿ ಕಲ್ಸಿರಾತಂತ ಅವ್ರದ್ದು ಆಸೆ. ಹೌದ್ವಾ, ನೀನು ಓದ್. ನಿನ್ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂದ್ರ ನಡಿತೈತಿ. ನನ್ ಮಗಳು 12ನೇ ತರ ಮುಗ್ಸಾಳ ಅಂತ ಖುಷಿಯಿಂದ ಹೇಳ್ಕೊತೇನೆ. ನಿಮ್ಮಣ್ಣಂತ್ರು ಏನು ಕಲೀಲಿಲ್ಲವ. ಅವನು ಮನ್ಯಾಗ ಖಾಲಿ ಕುಂತ್ರ ಹಾಳಾಕನಂತ ಹೇಳಿ ಅವಂಗೂ ಒಂದ್ ಕಿರಾಣಿ ಅಂಗಡಿ ತಕೊಟ್ಟೇನೆ. ಅದು ಚಲೋ ನಡೆಯಕತ್ತೈತಿ, ಚಿಂತೆ ಇಲ್ಲ ಒಂದು. ಹ್ಞೂನ್ವಾ, ನಿಂದ ನಮಗೆ ಚಿಂತಿರೋದು. ಸರಿ, ಹೋಗ್ತೇನೆ ತಗೋರಿ. ಹಂಗಾರ ನಾನ ಬಿಟ್ಟು ಬರ್ಲ್ಯಾವ ಇವತ್ತ? ಎಲ್ಲದ ನಿನ್ ಕುಲ್ಪುತ್ರ ಇನ್ನು ಬೆಳಕ್ ಹರಿದಿಲ್ಲ ಏನವಂಗ? ಬಂದ್ ನೋಡ್ರಪ್ಪಜಿ. ಬಾ 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 ಬಾ. ಏನೋ ಇದು ಸೂರ್ಯ ಯಾ ಕಡೆ ಹುಟ್ಟೇನ ಇವತ್ತ? ಇಷ್ಟು ಬೆಳಗ್ಗೆ ನೀನ್ ಅಂಗಡಿಗೆ ಹೋಗಕ್ ತಯಾರಾಗಿ ಬಂದಿ ಅಂದ್ರ ನನಗೆ ವಿಚಿತ್ರ ಅನ್ಸಕತ್ತೈತಪ್ಪ. ಏನಪ್ಪಜಿ ನೀವು ಒಂಚೂರು ತಡ ಆತಂದ್ರ ಎಷ್ಟ್ ಲೇಟ್ ಆತ, ಸೂರ್ಯ ನೆತ್ತಿ ಮ್ಯಾಲ ಬಂದಾನಂತ ಬೈತೀರಿ. ಒಂದ್ ಸ್ವಲ್ಪ ಜಲ್ದಿ ಬಂದ್ರ ಏನ್ ಇವತ್ತ ಸೂರ್ಯ ಯಾ ಕಡೆ ಹುಟ್ಟಾನಂತೀರಿ. ಒಟ್ಟು ನಂಗ ಸೂರ್ಯನ ಬಿಡಂಗೇ ಇಲ್ಲ ನೀವು. ಅದೇನ್ ಬಿಡಕತ್ತೈತಿ, ಆ ಸೂರ್ಯಂದ ಅಲ್ಲ ಹೆಸರಿಟ್ಟಿದ್ ನಿಂಗೆ ಸೂರಜ್ ಅಂತ ಹೇಳಿ. ಹೌದು, ಈಕಿ ಯಾಕೆ ಹಿಂಗ್ ಸಣ್ಣ ಮುಖ ಮಾಡ್ಕೊಂಡ್ ನಿಂತಾಳ? ಆಕಿ ಕಾಲೇಜಿಗೆ ಹೋಗಕ್ ಒಲ್ಲೆ ಅನ್ನಕತ್ತಿಲ್ಲ. ನಾನು ನಿಮ್ಮ ಅಪ್ಪಾಜಿ ಏನೇನ ಮಾಡಿ ಹೋಗಾಕಿ ಒಪ್ಸೇವಿ. ರೇಖಾ, ಈಗ ನೀನೊಂದ್ ದೊಡ್ಡ ಭಾಷಣ ಬಿಗಿಬೇಡ ನನಗ. ನಾನು ಹೋಗಕ್ ಒಪ್ಕೊಂಡೇನಿ. ಯವ್ವ, ನಾ ನಿನಗೇನು ಹೇಳಂಗಿಲ್ಲ. ನಾನ ಮೊದ್ಲೇಕೆ ಶಾಲಿಗಿಲಿಗೆ ಹೋಗಿಲ್ಲ. 7ನೇ ಮುಗಿಸ್ದವನ ಹಂಗ ಕುಂತೆ ಮನ್ಯಾಗ. ಈಗ ಒಂದ್ 2 ವರ್ಷದಿಂದ ಅಪ್ಪ ಅಂಗಡಿ ಹಾಕೊಟ್ಟಾನ. ನೀನರ ಚಲೋ ಓದಾಕತ್ತಿ ಅಂತಂತ ಹೇಳ ಅಪ್ಪ ಎಲ್ರು ಮುಂದೆ ಹೇಳ್ಕೊಂತ ಹೊಂಟಾನ. ನೋಡಿದ್ರ ನೀನೀಗ ಒಲ್ಲೆ ಅಂತ ನಿಂತು ಬಿಟ್ಟಿಲ್ಲ. ಅದೆಲ್ಲ ಹೋಗ್ಲಿ, ಕಾಲೇಜ್ ಎಷ್ಟೊತ್ತಿಗೈತಿ? 10 ಗಂಟೆಗೆ. ಹಂಗಾರ ಜಲ್ದಿ ನಾಷ್ಟಾ ಮಾಡಿ ರೆಡಿ ಆಗ. ನಾನ ಬಿಟ್ಟು ಹೋಗ್ತೇನೆ ಇವತ್ತು ನಿನ್ ಕಾಲೇಜಿಗೆ. ಬೇಡ, ಅಪ್ಪಾಜಿ ಬರ್ತೇನಂದಾರ. ಇವತ್ತ ನಾಕೀಗ ಬಿಟ್ಟು ಬರ್ತೇನೆ ತಗೊಳ್ಳುವ. ನಾಳಿಂದ ಬೇಕಂದ್ರೆ ನೀ ಗಾಡಿ ಮೇಲೆ ಈಗ ಬಿಟ್ಟು ನಿನ್ನ ಅಂಗಡಿಗೆ ಹೋಗುವಂತೆ. ಆತ್ ಬಿಡಂಗಾರ. ಯವ್ವ, ನಾಷ್ಟಾ ರೆಡಿ ಆಗೈತ? ಜಲ್ದಿ ನಾಷ್ಟಾ ಮಾಡಿ ಅಂಗಡಿಗೆ ಹೋಗ್ಬಿಡ್ತೇನೆ, ತಡಾಗತ್ತೈತೆ ಅದಕ್ಕೆ. ಅಲ್ಲಲ್ಲ, ದಿನಾಲು 11 ಇಲ್ಲ ನಿಂತಿರ್ತಿದ್ದಿ. ಇವತ್ತೇನು 9ಕ್ಕೆ ಅಂಗಡಿಗೆ ಹೋಗಕ್ ನಿಂತಿಯಲ್ಲ? 9 ಗಂಟೆಗೆ ಅಂಗಡಿ ತೆಗೆದ್ರೆ ಒಂದ್ ಸ್ವಲ್ಪ ವ್ಯಾಪಾರ ಚಲೋ ಆಕೈತೆ ಅಂತ ಹೊಂಟೇನ್ ಬೇಯವ್ವ. ಆತ್ ಬಿಡಪ್ಪ, ಬಾ ಒಳಗ್ ನಾಷ್ಟಾ ಹಚ್ಕೊಡ್ತೇನೆ. ರೀ, ನೀವು ಬರ್ರಿ. ರೇಖಾ, ನೀನು ಬಾ. ಎಲ್ರು ಸೇರಿ ನಾಷ್ಟಾ ಮಾಡಿ ನಿಮ್ ಕೆಲ್ಸಕ್ಕೆ ಹೋಗಂತ್ರಿ. ಆತ ನನ್ ಕೆಲ್ಸ ಮಾಡ್ಕೊಳಕ್ಕೂ ನಂಗೂ ಹಗರ ಆಕೈತಿ. ಅವ್ವ ಮಗಳ, ಏನಪ್ಪಾಜಿ? ಒಂಚೂರು ಈಗರ ನಗವ. ನೋಡಿ, ಈಗ ನನ್ನ ಮಗಳಾದ್ಲು. ನಡಿ ಎಲ್ಲ ತಯಾರದಿಲ್ಲ. ಜಲ್ದಿ ನಾಷ್ಟಾ ಮಾಡಿ ಬಿಟ್ಟು ಬರ್ತೇನೆ ಕಾಲೇಜಿಗೆ. ಸುಶ್ಲಕ್ಕ, ಅಂತೂ ಇಂತೂ ಮಗಳ ಮದ್ವಿ ಮಾಡಕ್ ನಿಂತು ಬಿಟ್ಟವ. ನಾವು ಈ ಬಾಜು ಮನಿಗೆ ಬಾಡಿಗೆಗೆ ಬಂದಾಗ ನಿನ್ ಮಗಳ ರೇಖಾ ಇಟ್ಟಿದ್ಲವ. 4ನೇ ತೋತಿತ್ತ, 5ನೇ ತೋತಿತ್ತ. ಹಂಗಿದ್ದಕ್ಕೀಗ ಕಾಲೇಜು ಮುಗಿಸಿ ಹೊಲ್ಗಿನೂ ಮುಗಿಸಿ ಈ ಮದ್ವಿಗೆ ನಿಂತು ಬಿಟ್ಟಾಳ ನೋಡು. ಹೌದಲ್ಲತ? ಇವತ್ತ ನನ್ನ ಮಗಳಿಗೆ ಗಂಡಿನ ಕಡೆಯವ್ರು ನೋಡಕ್ ಬರತ್ತಾರಲ್ಲ, ಬಹಳ ಖುಷಿ ಆಗತೈತೆ ನೋಡುವ. ಅದ್ಯಾಕಾಗದಿಲ್ಲವಾ? ಈ ಇದ್ದಿದ್ದ ಹುಡುಗಿಗ ಮದುವೆ ವಯಸ್ಸಿಗೆ ಬಂದೈತಂದ್ರ ಒಂದ್ ಕಡೆ ಖುಷಿನೂ ಆಕೈತಿ, ಒಂದ್ ಕಡೆ ಬ್ಯಾಸರ ಆಕೈತಿ ನೋಡು. ಅದು ಖರೇನ ಆಯ್ತು ಬಿಡು. ಹೆತ್ತೋರಿಗೆ ಏನ್ ಅನಿಸ್ತಿರ್ತೈತಿ, ನನ್ನ ಮಗಳಿಗೆ ಒಂದು ಒಳ್ಳೆ ಮನೆ ಸಿಕ್ಕರೆ ಸಾಕು, ಹೆಂಗಾರ ಆಗೋಲ್ಯಾಕ ಒಂದು ಒಳ್ಳೆ ಮನೆಗೆ ಬಿದ್ರೆ ಆಕಿನ ಜೀವನ ಚಲೋ ಇರ್ತೈತೆ ಅಂತ ಅನ್ಕೊಂತೇವೆ ನೋಡು. ಅದ ಆಶೆದಾಗ ಮದುವೆ ಮಾಡ್ಕೊಡ್ತೇವೆ ನೋಡು. ಅವ್ರ ಹಣೆ ಬರ್ದಾಗ ಹೆಂಗಿರ್ತೈತೆ ಹಂಗಾಕೈತಿ.
ಬಿಡ ನಿನ್ ಮಗಳಿಗೆ ಏನಾಗೈತಿ ಕರ್ಪೂರದ ಗೊಂಬಿ ಇದ್ದಂಗದ ಕರ್ಪೂರದ ಗೊಂಬಿ ನಿಂತೆ ಹೊರಗ ಮಾತು ಹಚ್ಕೊಂಡ ಹುಡುಗನ್ ಕಡೆಯವರು ನೋಡಕ್ ಬರತ್ತಾರ ನಿನ್ ಮಗಳು ರೆಡಿ ಅದಾಳ ಇಲ್ಲ ನೋಡಿ ಇಲ್ಲ ಎಲ್ಲ ಕೆಲ್ಸ ಆಗೈತ ಅವ್ರು ಬಂದಾಗ ನಾಷ್ಟ ಗಿಷ್ಟ ಕೊಡಾಕ ತಯಾರು ಮಾಡಿಯ ಇಲ್ಲ ಹಂಗ ಇಲ್ಲೇ ಮಾತಾಡ್ಕೊಂಡ್ ನಿಂತು ಬಿಟ್ಟಿಯಲ್ಲ ಅವ್ರನ್ನ ಒಳಗರ ಕರ್ಕೊಂಡು ಹೋಗು ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಕೊಂತ ಮಾತಾಡ ಏನಿಲ್ರಿ ಅಣ್ಣಾರ ನಾನ ಒಂಚೂರು ಏನಾರ ಸುಶ್ಲಕ್ ಕೆಲಸ ಮಾಡ್ಕೊಟ್ರಾತಂತ ಬಂದೆ ನೋಡ್ರಿ ಹೌದಾರಿ ಚಲೋ ಆತ್ ಬಿಡ್ರಿ ನಾನು ಒಬ್ಬಕಿನ ಹೆಂಗ್ ಮಾಡ್ತಾಳಂತ ಅನ್ಕೊಳಕತ್ತಿದ್ದೆ ನೀವು ಬಂದ್ರಲ್ಲ ಬಲ್ಗೈ ಆಗಿಂದ ಬಲ ಬಂದಂಗಾತು ಆತಾತಿಗ್ ನೀವಿಲ್ಲ ಮಾಸ್ ಹಚ್ಕೊಂಡ್ ನಿಲ್ಬೇಡ್ರಿ ನಡೀರಿ ಏನೇನ್ ಮಾಡ್ಬೇಕದು ಹೊರಗಿಂದ ನೀರೆಲ್ಲ ತುಂಬಿಡ್ರಿ ಬಕೆಟ್ನಾಗ ಚರಗಿ ತಂದಿಡ್ರಿ ಅವ ಸೂರ್ಯ ಜಲದ ನೋಡ್ರಿ ಒಂದಿಷ್ಟು ಹಣ್ಣು ಕಾಯಿಪಲ್ಲೆ ಎಲ್ಲ ತರಕ್ ಹೇಳಿದ್ದೆ ಅವಂಗ ಹಂಗ ಒಂದಿಷ್ಟು ಹೂಗಿವ್ ತಗೊಂಬ ಅಂತ ಹೇಳಿದ್ದೆ ಅವಂಗ ಸ್ವೀಟು ಖಾರ ಎಲ್ಲ ತಗೊಂಬಂದ್ರ ನಾವು ಕೂಡ ನಾಷ್ಟ ಜೊತೆಗ ಖಾರ ಮತ್ ಸ್ವೀಟ್ ಹಾಕಿ ಕೊಡಾಕ್ ಬರ್ತೈತಿ ಹೌದಲ್ಲ ಇವ್ನು ಎಷ್ಟೊತ್ತು ಹೋದ ನಗ್ತಾ ಹೋಗ್ಬಿಡ ನೋಡ್ರಿ ಒಂದಿಟ್ಟು ನೋಡ್ಕೊಂಡ್ ಬರ್ತೀನಿ ತಡಿ ಹೌದ್ ನಡಿ ಅಕ್ಕ ಏನಾರ ಕೆಲ್ಸ ಇದ್ರ ನೋಡೋಣ ಅಂತ ಇಲ್ ಬಿಡಲತ್ತ ಎಲ್ಲ ಮುಗ್ಸೇನ್ ನಾನು ಮುಗ್ದೆ ತನ್ನಂಗಿಲ್ಲ ಅವ್ರು ಬಂದ್ ಹೋಗತನಾನು ಏನಾರ ಕೆಲ್ಸ ಇದ್ದೇ ಇರ್ತೈತಿ ಅಂದಂಗ ರೇಖಾ ತಯಾರಾಗ್ಯಾಳೇನ ಅದ ನೋಡ್ಬೇಕು ಅದ್ ಹೆಂಗ್ ತಯಾರಾಕೈತೆ ಏನೋ ನನಗಂತೂ ಈ ತಯಾರ್ ಗ್ಯಾರ್ ಮಾಡಕ್ ಬರಂಗಿಲ್ಲ ನಿನ್ ಮಗಳನ್ನ ಕರಿಬೇಕಿತ್ತ ಅಕ್ಕ ಆಕಿ ನಿನ್ನೆ ಏನೋ ಕಾಲೇಜ್ನಾಗ ಏನೋ ಫಂಕ್ಷನ್ ಐತಿ ಹೋಗ್ಬೇಕು ಅಂತೇಳಿ ಹೋದ್ಲು ನೋಡು ಅದ ಆಕಿನ ಅಟ್ಟ ಕಳಿಸಿ ನಾನು ಈ ಕಡೆ ಬಂದೆ ಹೌದಾ ಆಕಿ ಇದ್ದಿದ್ರೆ ಒಂದ್ ಈಟೆ ಚಲೋ ಆಕಿತ್ ನೋಡು ಇರ್ಲಿತ್ತು ಅದೇನ ತಯಾರಾಗೋದಕ್ಕೆ ಗೊತ್ತಿದ್ದಿದ್ದೇ ಇರ್ತೈತಿ ತಯಾರಾಕಾಳ ಸುಶೀಲಾ ಎಲ್ಲಾ ತಯಾರೈತಿಲ್ಲ ಬಂದ್ರ ಕರ್ಕೊಂಬ ಆಕಿನ ಎಲ್ಲ ತಯಾರದಾವ ತಗೋರಿ ಒಂದ್ ದಿವಸ ಖಾಲಿ ನೀರ್ ಹಾಕಿ ಕರ್ಕೊಂಬರ್ರಿ ಒಳಗ ಬರ್ರಿ ಒಳಗ ಮತ್ತೆಲ್ಲಾ ಆರಾಮದಿರಿ ಮಳಿ ಬೆಳಿ ಹೆಂಗೈತ್ರಿ ಊರಾಗ ಹ್ಞೂನ್ರಿ ಆರಾಮದೇವ್ ನೋಡ್ರಿ ಎಲ್ಲೇ ನಿಮ್ಮ ಯಜಮಾನ್ರು ಬರ್ಲಿಲ್ರಿ ಇಲ್ರಿ ಅವ್ರಿಗೆ ಒಂಚೂರು ಅರ್ಜೆಂಟ್ ಕೆಲ್ಸದ ಮೇಲೆ ಊರಿಗೆ ಹೋಗೋದು ಬಂತ್ರಿ ಅದಕ್ಕೆ ನಮ್ಮಿಬ್ರನ್ನ ಕಳ್ಸಿದ್ರಿ ರೀ ಹೌದ್ರಿ ಇರ್ಲಿ ತಗೋರಿ ಇನ್ನೂ ಮುಂದೆ ಭಾಳ ಕೆಲಸ ಅದಾವ ಏನು ತಪ್ಪು ತಿಳ್ಕೊಬೇಡ ಅಂತ ಹೇಳಂದಿರ್ರಿ ಚಚೆ ಹಂಗೇನಿಲ್ರಿಪ್ಪ ನಡೀರಿ ಒಳಗ ಬರ್ರಿ ಅಕ್ಕರ ಕುತ್ಕೋ ಬರ್ರಿ ಆರಾಮದಿರಿ ಹ್ಞೂನ್ರಿ ಆರಾಮದೇವ್ ನೋಡ್ರಿ ನೀವು ಹೆಂಗದಿರಿ ಆರಾಮದಿರಿ ಆರಾಮದೆ ನೋಡ್ರಿ ಕುಂದ್ರಿ ಬರ್ತೇನೆ ಕರ್ಕೊಂಬರ್ತೇನೆ ಹುಡುಗಿನ ಆತ್ರಿ ಕೂತ್ಕೊಂತೀವ್ರಿ ಅವ ರೇಖಾ ತಯಾರಾಗಿಲ್ಲ ಹ್ಞೂ ಬೇವಾ ಅಯ್ಯ ಏನ್ ಚಂದ ಕಾಣತ್ತ ನನ್ನ ಮಗಳ ನಂದ ದೃಷ್ಟಿ ಬೀಳ್ತೈತೆ ನೋಡು ಅಲ್ಲೇ ಆ ಹುಡುಗನ್ ತಾಯಿ ಹುಡುಗ ಅಲ್ಲೇ ಅದಾರ ಚಂದಾಗೆ ನೋಡ್ಕೊಂಬಿಡು ಬಾವ ರೇಖಾ ಸತೀಶ ಈಗ ಮುಖ ನೋಡ್ಬಿಡ್ಲಾ ಹುಡುಗಿದ್ದು ಆಮೇಲೆ ಮನೆಗೆ ಹೋಗಿ ಮುಖ ನೋಡಿಲ್ಲ ಗಿಕ ನೋಡಿಲ್ಲ ಅಂತ ಅನ್ಕೊಂಡ್ ಕುಂದ್ರಬೇಡ ಎಲ್ಲ ನೋಡಿ ಸುಮ್ಕೊಂತಾರಪೆ ಏನು ಓದಿವ ನೀ ನಂದು ಸೆಕೆಂಡ್ ಇಯರ್ PUC ಆಗೈತ್ರಿ ಅದೆಂಥದ್ದು ಸೆಕೆಂಡ್ ಇಯರ್ ಅಂದ್ರವ ಯವ್ವ ಸೆಕೆಂಡ್ ಇಯರ್ PUC ಅಂದ್ರ 12ನೇ ಅಂತ ಓ ಹೌದಾ ರೀ ಅಂದ್ರೆ ನಿಂಗಿಂತ ಕಡಿಮೆ ಓದಾಳೆ ಎಂದ್ಲಾಕಿ ಯವ್ವ ಆಕಿ ಎಷ್ಟು ಓದಿದ್ರೆ ನಿನಗೇನು ಸ್ವಲ್ಪ ಸುಮ್ ಕುಂದ್ರು ಮತ್ತೇನ್ ಮಾಡ್ಕೊಂಡಿವ ಹಂಗ ಕಾಲೇಜ್ ಮುಗಿದ್ಮೇಲೆ ಒಂದ್ ಸ್ವಲ್ಪ ಹೊಲ್ಗಿ ಗಿಲ್ಗಿ ಕಲ್ಸೇನ್ರಿ ಹೊಲಿತಾಳ ಚಂದ ಹೊಲಿತಾಳ ಹೌದ್ರಿ ನನ್ನ ಮಗಳ ಹೊಲ್ಗಿ ಬಾಳ್ ಚಂದ ಹೊಲಿತಾಳ್ರಿ ಅಷ್ಟೇ ಅಲ್ರಿ ಅಕ್ಕಿ ಹಾಕೊಂಡಾಳಲ್ಲ ಜಂಪರ್ ಅದನ್ನು ಅಕ್ಕಿನ ಹೊಲ್ಕೊಂಡಾಳ್ರಿ ಡಿಸೈನ್ ಇಟ್ಟು ಹೊಲ್ಕೊಂತಾಳ್ರಿ ಹೌದಾವ ಚಲೋ ಆತ್ ಬಿಡು ನಮ್ಮ ಮನೆಗೆ ಬಂದ್ಮೇಲೆ ನಾನು ಇಷ್ಟು ಜಂಪರ್ ನಿನ್ನ ಹೊಲ್ಕೊಡ್ವಂತಿ ಯವ್ವ ಏನು ಮರ್ಯಾದೆ ತೆಗಿಯಕಂತ ಮಾತಾಡಕತ್ತೀವಿ ಅದನ್ನ ಬಿಟ್ಟು ಮತ್ತೊಂದು ಬೇರೆ ಏನಾರು ಮಾತಾಡು ಏನ್ಲಾ ನಿನ್ನ ಹುಡುಗಿ ಮನ್ಸಿಗೆ ಬಂದಾಳ ನಮ್ಮ ಹುಡುಗಿ ಮನ್ಸಿಗೆ ಬಂದಾಳ ಅಂತ್ರಿ ಮತ್ತು ನೋಡ್ರಿ ನಿಮ್ಮ ಹುಡುಗಿಗ ನಮ್ಮ ಹುಡುಗ ಮನ್ಸಿಗೆ ಬಂದಾನ ಇಲ್ಲ ಕೇಳ್ರಿ ಏನು ರೇಖಾ ನಿಂಗೆ ಹೆಂಗ ಆತಲ್ರಿ ಹುಡುಗಿಯರು ನಾಚ್ಕೊಂಡು ಹೋದ್ರಂದ್ರ ಮತ್ತ ಒಪ್ಪಿಗೆ ಸಿಕ್ಕಂಗ ಅಲ್ಲ ಮತ್ತೆ ಮುಂದಿನ ಮದುವೆ ಮಾತುಕತೆ ಎಲ್ಲ ಯಾವಾಗ ಮಾತಾಡೋಣ ನಮ್ದೇನ ಇದ್ರು ನೇರ ನೀರಿ ನೋಡ್ರಿ ನಮಗಂತೂ ಹುಡುಗಿ ಮನ್ಸಿಗೆ ಬಂದಾಳ ಅವ್ರ ಅಪ್ಪ ನಮ್ಮ ಮೇಲೆ ಬಿಟ್ಬಿಟ್ಟಾರ ನಮ್ದು ಆಸ್ತಿ ಗೀಸ್ತಿಗೆ ಏನು ಕೊರತಿಲ್ಲ ಹುಡುಗನು ಒಂದು ಚಲೋ ಕೆಲಸದಾಗದಾನ ಹಂಗೆ ಬಿಟ್ರೆ ನಮ್ಮವ್ವ ವರದಕ್ಷಿಣೆಗೆ ಬಾಯಿ ಹಾಕಿ ಬಿಡ್ತಾ ತಡಿ ಮಾಡ್ತೇನೆ ಹೌದ್ರಿ ನನಗೂ ಹುಡುಗಿ ಮನ್ಸಿಗೆ ಬಂದಾಳ್ರಿ ನಮ್ಮ ಅಪ್ಪಾರು ಅದನ್ನ ಹೇಳಿ ಕಳ್ಸ್ಯಾರ್ರಿ ಹುಡುಗಿ ಇಷ್ಟ ಆತಂತ ಅಂದ್ರೆ ಮದ್ವೆ ಮಾತುಕತೆ ಮಾಡಕ್ಕೆ ಬಂದ ಬಿಡಂತ ಅಂತ ಹೇಳ್ಯಾರ್ರಿ ಮತ್ತು ವರದಕ್ಷಿಣೆ ಗಿರದಕ್ಷಿಣೆ ಏನೂ ಬ್ಯಾಡ್ರಿ ನಮ್ಮ ಹುಡುಗಿನಷ್ಟೇ ಕೊಟ್ಟು ಬಿಡ್ರಿ ಆಮೇಲೆ ಮದ್ವಿನೂ ನಾವೇ ಮಾಡ್ಕೋತೀವ್ರಿ ಅಪ್ಪಾರು ಹಿಂಗೆ ಹೇಳಂದಿದ್ದಿರ್ರಿ ಭಾಳ ಚಲೋ ಆತ್ರಿ ನೀವೇನ ವರದಕ್ಷಿಣೆ ಬ್ಯಾಡ್ ಅಂತೀರಿ ಅದು ನಿಮ್ದು ದೊಡ್ಡ ಗುಣ ರೀ ನಮ್ಮ ಮಗಳನ್ನ ಹಂಗ ಕಳ್ಸಕ್ ಆಕೇತೇನ್ರಿ ಹಂಗ ನಾವು ಏನಾರ ಬೇಕಾಗಿದ್ದಕ್ಕೀಗ ಹಾಕಿ ಕಳಿಸ್ತೇವೆ ಆಕಿಗೆ ಅಂತೇಳಿ ಒಂದಿಷ್ಟು ಒಡವೆ ಮಾಡ್ಸಿಟ್ಟೇವ್ರಿ ಆಕಿನ ಹೆಸರ್ನಾಗ ಏನೇನ್ ಮಾಡ್ಸೈತಿ ಅದಿಷ್ಟು ಆಕಿ ಕೊಡ್ತೇವ್ರಿ ಮತ್ತ ಹುಡುಗ ಒಂದ್ ತೊಲೆ ಚೈನಾ ಒಂದ್ ಉಂಗ್ರ ಮತ್ತೊಂದು ಪೌಚ್ ಇಷ್ಟು ಕೊಡ್ತೇವೆ ನೋಡ್ರಿ ಅಯ್ಯಯ್ಯ ನಾ ಏನಾರ ಒಂದು ಸ್ವಲ್ಪ ಜಾಸ್ತಿ ಸಿಗ್ತೈತೇನ ಅಂತ ಅನ್ಕೊಂಡ್ರೆ ಹೆಚ್ಚಿಂದ ಉಂಗ್ರ ಪೌಚ್ ಅಂತ ಇದು ನನ್ನ ಮಗಗೆ ಹೇಳೇನಿ ಜಾಸ್ತಿ ಮಾತಾಡ್ಬೇಡಪ್ಪ ಮದುವೆ ಮಾತುಕತೆ ಎಲ್ಲ ನಾನು ಮಾತಾಡ್ತೇನೆ ಅಂತ ಹೇಳಿ ಈ ಒಂದು ಇವರಪ್ಪಂದು ಇದಕ್ಕತ್ತಿ ಆತು ನೋಡು ವರದಕ್ಷಿಣೆ ಬೇಡ ಮದುವೆ ನಾವು ಮಾಡ್ಕೊತೇವಿ ಅಂತ ಹೋಗ್ಲಿ ಬಿಡ ನೋಡೋಣ ಆಮೇಲೆ ಹಗರ್ಕೇನಾರ ನಾನು ಬಂದು ಕೇಳಿದ್ರಾತು ಆತಲ್ರಿ ಹಂಗಾರೆ ಎಲ್ಲ ಮತ್ತ ಮಂತನ್ ನೋಡಕ್ ನಾವು ಯಾವಾಗ ಬರ್ದಂತ ನೀವ ತಿಳಿಸ್ಬಿಡ್ರಿ ಅಡಿಗೆ ಎಲ್ಲ ತಯಾರೈತ್ರಿ ಈಗ ಉಂಡ ಹೋಗ್ಬಿಡ್ರಿ ಆತ್ ಯವ್ವ ಸ್ವಲ್ಪ ಸುಮ್ಮನೆ ಇಲ್ರಿ ಅದು ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತ್ರಿ ಹೋಗ್ಬೇಕು ಆಫೀಸಿಗೆ ಹುಡುಗಿ ನೋಡಕ್ಕೆ ಬರೋದೈತಿ ಅನ್ನೋದಕ್ಕೆ ಜಲ್ದಿ ಬಂದೆ ರೀ ಈಗ ಇಲ್ಲಿಂದ ನಾನು ಆಫೀಸಿಗೆ ಹೋಗ್ಬಿಡ್ತೇನೆ ಅದಕ್ಕೆ ಊಟಗೀಟ ಏನು ಬೇಡ್ರಿ ಅಲ್ಲೇ ಊಟ ಮಾಡ್ತೀವಿ ಮತ್ತೊಂದು ಸಲ ಊಟಕ್ಕಂತ ಬರ್ತೀವಿ ತಗೋರಿ ನಾಷ್ಟ ಮಾಡೇವಲ್ರಿ ಸಾಕು ತಗೋರಿ ಏನಾಗಲ್ಲ ಮತ್ತೆ ನಿನ್ನ ಮೇಲೆ ಇದ್ದಿದ್ದೈತಿ ಉಣ್ಣೋದು ತಿನ್ನೋದು ಎಲ್ಲ ಹೌದಪ್ಪ ಹಂಗಾರ ಭಾಳ ಚಲೋ ಆತು ಹಂಗಾರ ಹೋಗೋಣಪ್ಪ ಮನೀಗ ಆತ್ರಿ ನಾವಿನ್ನು ಬರ್ತೇವ್ರಿ
ನೋಡ್ರಿ ಮತ್ತೆ ಮುಂದಿನ ಸಲ ಬಂದಾಗ ಉಂಡ ಹೋಗ್ಬೇಕು. ಏ ಅದಕ್ಕೇನ್ರಿ, ಇಲ್ಲೇ ಬಂದು ಉಂಡು ಒಂದು ದಿವ್ಸ ವಸ್ತಿ ಇದ್ದ ಹೊಕ್ಕೆವಂತ. ಬರ್ತೇವ್ರಿ ನಾವಿನ್ನ. ಆತ್ರಿ ಹೋಗ್ಬರ್ರಿ. ಯಾಕಪ್ಪ ಏನಾಯ್ತು? ಏನಿಲ್ರಿ ಅದು ಏನಿಲ್ರಿ. ನನಗೆಲ್ಲ ಗೊತ್ತಾಕೈತೆ ತಗೊಳಪ್ಪ. ಏನ್ರಿ? ಏನಿಲ್ಲ, ನೀನು ನನ್ನ ಮಗಳು ರೇಖಾ ನೋಡ್ಕಾಕತ್ತೀಯನ? ಇಲ್ರಿ. ಇರ್ಲಿ ತಗೋಪ್ಪ, ನನಗೂ ಗೊತ್ತೈತಿ. ನಾನು ನಿನ್ನ ವಯಸ್ಸು ದಾಟೆ ಬಂದೇನಂತ. ಹೌದ್ರಿ ಮಾಮಾರ. ಅದು ಫೋನ್ ನಂಬರ್ ಏನಾರು ಇದ್ರೆ ಕೊಡ್ತೀರಿ? ಫೋನ್ ನಂಬರ್ ಅನ್ನಕಪ್ಪ, ನಾನು ನನ್ನ ಮಗಳಿಗೆ ಫೋನ್ ಕೊಡ್ಸಿಲ್ಲ, ನನ್ನ ಹತ್ರನೇ ಐತಿ. ನೀನು ನನ್ನ ಫೋನಿಗೆ ಫೋನ್ ಮಾಡ, ನಾನು ನನ್ನ ಮಗಳಿಗೆ ಕೊಡ್ತೇನಂತ. ಆತ್ರಿ, ಹಂಗಾರ ಫೋನ್ ನಂಬರ್ ಕೊಡ್ತೀರಾ? ತಗೋಪ್ಪ, ನಾನು ಅಲ್ಲಿ ಬರ್ದು ಕೊಡ್ತೇನಂತ. ಬಾ. ಬರ್ತೇನ್ರಿ. ಎಲ್ಲಿ ಹೋಗ್ಯಾಳಿಕಿ? ಕಾಣವಲ್ಲ ಗೆಳ. ಹಾ ಇಲ್ಲೇ ಅದೇನಿ. ಓ ಇಲ್ಲೇ ಅದೀಯಾ? ಎಷ್ಟರ ಕಾಡಕತ್ತೀಯ ಈಗ? ನಾನು ಹಿಂಗೆ ಇಷ್ಟ ಆಗ್ಯಾನ ಇಲ್ಲ ಅಂತ ಹೇಳಲೇ ಇಲ್ಲ. ನಂಗೆ ಇಷ್ಟ ಆಗಿರಿ ನೀವು. ಸದ್ಯಕ್ಕೆ ನಿಮ್ಮ ಅಪ್ಪಾರ್ದು ಫೋನ್ ನಂಬರ್ ತೊಗೊಂಡೀನಿ. ಈ ವಿಳ್ಳೆ ಹಾಕ್ಬಿಡ್ಲಿ, ಆಮೇಲೆ ನಿನಗೆ ಒಂದು ಸಪ್ರೇಟ್ ಫೋನ್ ಕೊಡಿಸ್ಬಿಡ್ತೇನಂತ. ಮಾತಾಡ್ತೀವಲ್ಲ ನನ್ನ ಜೊತೆ ಫೋನ್ಯಾಗ? ಹ್ಞೂ ಬರಲಿ ಹಂಗಾರೆ ನಾನು. ಹೋಗ್ಬರ್ರಿ. ಬಾಯ್. ಈಗ ಎಲ್ಲ ಕೆಲಸ ಕಲ್ತ್ಕೋಬೇಕು ನೋಡು. ಮತ್ತೆ ಗಂಡನ ಮನೆಗೆ ಹೋದ್ಮೇಲೆ ನಿನಗೆ ಬೈಯಂಗಿಲ್ಲ. ಎಂತ ತಾಯಿ ಅದಾಳಾಕಿ, ಏನು ಕಲ್ಸಿಲ್ಲ ಅಂತ ಹೇಳಿ ನನಗೆ ಬೈತಾರ. ಯಾವಾಗ ಹೋಗ್ಬೇ, ಗಂಡು ಮನೆಗೆ ಹೋದ್ಮೇಲೆ ಕೆಲಸ ಮಾಡೋದು ಇದ್ದಿದ್ದೈತಿ. ಈಗ ನೀ ನನ್ನ ತಲೆ ತಿನ್ನಕತ್ತಿಯಲ್ಲ. ಇಲ್ಲಿ ಕಲ್ತ್ರ ನಿನಗೆ ಅಲ್ಲಿ ಹೋದ್ಮೇಲೆ ಮಾಡಕ್ ಬರ್ತೈತಿ. ಇಲ್ಲೇ ಕಲ್ತಿಲ್ಲ ಅಂದ್ರ ಅಲ್ಲಿ ಹೋದ್ಮೇಲೆ ಪ್ಯಾ 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 ಅಂತ ಕುಂದಿರ್ತೇನ. ನಿಮ್ಮ ಅತ್ತಿ ನೋಡು ಆಮೇಲೆ ತಿರ್ಗಿಸ್ ಹೋಗದ ಬಿಡ್ತಾಳ ನಿನ್ನ. ನಂಗಾರ ಮದುವೆ ಅಲ್ಲಿ ಹೋಗಿ ಕಾಲೇಜಿಗೆ ಹೋಗೋ ಟೈಮ್ನಾಗ ನಂಗೆ ಮದುವೆ ಮಾಡ್ರಿ ಅನ್ನಕತ್ತಿದ್ದಿ. ಈಗ ಮದುವೆ ಮಾಡಕತ್ರ ಕೆಲಸ ಕಲಿವ ಅಂತ ಅಂದ್ರ ನಂಗೆ ಮದುವೆನೇ ಬೇಡ ಅನ್ನತ್ತೇನ. ಏನೈತಿ ನಿನ್ನ ಹಕ್ಕಿಕತ್ತ? ಯಾವಾಗ ಹೋಗ್ಬೇ, ನಾ ಸುಮ್ಮ ಮನ್ಯಾಗ ಇದ್ದು ಬಿಡ್ತೇನೆ ನಿಮ್ಮ ಜೋಡಿ. ಅಲ್ಲಿ ಹೋಗಿ ಯಾವನ ಕೆಲಸ ಮಾಡ್ಕೋತ ಅತ್ತಿ ಕಡೆ ಬಯಸ್ಕೋತಾರ. ಇಲ್ವಾ? ಹಂಗಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಹುಟ್ಟಿದ್ಮೇಲೆ ತನ್ನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕು. ಸೃಷ್ಟಿ ನಿಯಮನೇ ಹಂಗೈತಿ. ಇಲ್ಲೇ ಎಲ್ಲ ಕೆಲಸ ಕಲ್ಕೊಂಡು ಹೋದ್ರ ಅಲ್ಲಿ ಹೋದ್ಮೇಲೆ ಚಂದಾಗ ಬಾಳೆ ಮಾಡ್ತಿ. ಇಲ್ಲ ಅಂದ್ರೆ ನೋಡು, ನಿನಗೆ ಬೈಯಂಗಿಲ್ಲ, ನನಗೆ ಬೈತಾರ. ಒಂದ್ ಚೂರು ಏನಾರ ಮಾಡ, ಸ್ವಲ್ಪ ಕಲ್ತೆ ಅಂದ್ರ ಅಲ್ಲಿ ಹೋದ್ಮೇಲೆ ನೀನ ಎಲ್ಲ ಕಲ್ಕೋತಿ. ಆತು, ಏನು ಮಾಡಲಿ ಹೇಳು? ಕಾಯಿಪಲ್ಯದ್ದು ಹೆಚ್ಚಾಕ ನೆರವಾಗ, ಒಂಚೂರು ಕಸ ಗುಡ್ಸು, ನೆಲ ಒರ್ಸು, ಏನಾರ ಸಣ್ಣ ಪುಟ್ಟ ಕೆಲಸ ಇದ್ರ ಮಾಡುವ. ಆತ್ ಬಿಡ್ಬೇ, ಇವತ್ತು ಅಡ್ಗೆ ನಾನ ಮಾಡ್ತೇನಂತ. ಅಡ್ಗೆ ಮಾಡೋದ್ ನೀ ಯಾವಾಗ ಕಲ್ತೀಯ ಯವ್ವ? ಅದೇನು ದೊಡ್ಡ ವಿದ್ಯೆ ಬೇ, ನೀ ಮಾಡಬೇಕಾದ್ರೆ ನೋಡಿದ್ದೆ. ಹಂಗ ಈಗ ಮಾಡ್ತೇನೆ. ಅದ್ಯಾಕೆ ಅವಾಗ ಏನಾರ ನೀವು ಊರಿಗೆ ಹೋದಾಗ ಮಾಡ್ತಿದ್ದಿಲ್ಲನ? ಆತ್ ತಗೊಂಗಾರ, ಇವತ್ತು ಅಡ್ಗೆ ನೀನ ಮಾಡ. ನಿಮ್ಮ ಅಪ್ಪ ಜಲ್ಲೆ ನೋಡ್ಕೊಂಡ್ ಬರ್ತೇನ. ಯಾಕ್ರಿ ಇಷ್ಟು ಬೇಸರ ಮಾಡ್ಕೊಂಡು ಕುಂತೀರಿ? ಯಾಕೂ ಇಲ್ಲಿ ಬಿಡ ಸುಶೀಲಾ. ನನಗೆಲ್ಲ ಗೊತ್ತಾಕೈತ್ರಿ. ಮಗಳ ಮದುವೆ ಮಾಡಾಕತ್ತೀರ ಅಂತಂತ ಹೇಳಿ ಬೇಸರ ಮಾಡ್ಕೊಳತ್ತೀರ. ಹೌದಲ್ಲ? ಮಗಳ ಮದುವೆ ಮಾಡಾಕತ್ತೀರ, ಖುಷಿ ಪಡ್ಬೇಕು. ಅದ್ ಬಿಟ್ಟು ಹಿಂಗ್ ಬೇಸರ ಮಾಡ್ಕೊಂಡು ಕುತ್ಕೊಂಡ್ರ? ನನ್ನ ಮಗಳನ್ನ ಮದುವೆ ಮಾಡಿ ಕಳ್ಸಾತಿದ್ದಕ್ಕೆ ನನಗೂ ಖುಷಿ ಐತ ಮರಳ. ಆದ್ರಕಿ ಅಪ್ಪನ್ ಬಿಟ್ಟು ಗಂಡನ ಮನೆಗೆ ಹೋಗ್ಕೊಳ್ಳಲ್ಲ. ಆಕಿ ಹೋದ್ಮೇಲೆ ನಾನು ಹೆಂಗಿರೋದಂತ ಚಿಂತೆ ಆಗಕತ್ತೈತಿ. ಅದಕ್ಕೆ ಬೇಸರ ಆಗಕತ್ತಿತ್ತು. ಏನ್ ಮಾಡದ್ರಿ? ಹುಟ್ಟಿದೆಲ್ಲ ಹೆಣ್ಮಕ್ಳು ಮದುವೆ ಆದ್ಮೇಲೆ ತನ್ನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗ್ಲೇಬೇಕು. ನಮ್ಗ ಎಷ್ಟ ಆಕಿ ಪ್ರೀತಿ ಇದ್ರು ಗಂಡನ ಮನೆಗೆ ಕಳ್ಸಬೇಕಲ್ರಿ. ಈ ಹೆಣ್ಣು ಹುಡ್ಗ್ಯಾರ ಇಟ್ಟಿರ್ತಾವು ಎಷ್ಟು ಜಲ್ದಿ ವಯಸ್ಸಿಗೆ ಬಂದ್ಬಿಡ್ತಾವ ನೋಡು. ಸಣ್ಣವಿದ್ದಾಗ ಭಾಳ ಚಲೋ ಇರ್ತೈತಿ. ಆಮೇಲೆ ದೊಡ್ಡವರಾದ್ಮೇಲೆ ಮದುವೆ ಮಾಡಿ ಕಳಿಸ್ಬೇಕಂದ್ರ ಹೆತ್ತಪ್ಪ ಅವಾಗ ಎಷ್ಟು ಸಂಕಟ ಆಗ್ತಿದ್ದಿತ್ತಲ್ಲ. ಅಲ್ರಿ, ನೀವ ಎಷ್ಟು ಬೇಸರ ಮಾಡ್ಕೊಂಡ್ರ ಆ ಹುಡುಗಿ ಮತ್ತ ಇನ್ನೂ ಎಷ್ಟು ಬೇಸರ ಮಾಡ್ಕೊಳ್ಳೋದಿಲ್ಲ. ಈಗಿನ ಆಕಿ ನಾವಲ್ಲೇ ಮದುವೆ ಮಾಡ್ಕೊಳಕ ಇಲ್ಲೇ ನಿಮ್ ಜೋಡಿ ಇದ್ ಬಿಡ್ತೇನೆ ಅಂತ ಅನ್ನಕತ್ತಿದ್ಲು. ನೀವು ಹಿಂಗ್ ಮನ್ಸಿಗೆ ಬೇಸರ ಮಾಡ್ಕೊಂಡು ಕುಂತೀರಿ ಅಂತ ಅಂದ್ರ ಕರೆನಾಕಿ ಮದ್ವಿಗ ಒಲ್ಲೆ ಅಂತ ಅಲ್ರಿ. ಒಂದಲ್ಲ ಒಂದ್ ದಿವ್ಸ ಮದುವೆ ಮಾಡಿ ಕಳಿಸ್ಲೇಬೇಕು. ಇವತ್ತಲ್ಲ ಇನ್ನೊಂದು ವರ್ಷಕ್ಕರ ಮದುವೆ ಮಾಡಿ ಕಳಿಸಬೇಕಲ್ಲ, ಗಂಡನ ಮನೆಗೆ ಹೋಗಬೇಕಲ್ಲ ಆಕಿ. ಅದ ಒಂಚೂರು ದೌಡ್ ಕಳ್ಸ ಆತೇವ್ ನಾವು. ಅಂದಂಗ ಸುಶೀಲಾ, ನಂಗೆ ಒಮ್ಮಿಂದ ಮಕ್ಳೆ ಹಿಂಗೆ ಬೇಸರ ಕುಂದ್ರಾಕ ಏನು ಕಾರಣ ಅಂದ್ರ ನಿನ್ನೆ ಬಂದು ಹೋಗಿದ್ರಲ್ಲ ಅವ್ರ ತಾಯಿ ಮಗ, ಅವ್ರ ಅಪ್ಪಾರ ಫೋನ್ ಮಾಡಿದ್ರಿ ಇವತ್ತು. ನೀವು ಮನೆ ನೋಡಕ ನಾಳೆ ನಾಡ್ದು ಹಂಗೆ ಬರ್ತೀರನ ಅಂತ ಹೇಳಿ ಹ್ಞೂ ಅಂತ ಅಂದಿದ್ದೆ. ಹೌದ್ರಿ? ಮತ್ತೇನಂತಂದ್ರ? ಏನಿಲ್ಲ, ನನ್ಗೆ ಏನು ಅನ್ಸಾತೈತಿ ಅಂತ ಅಂದ್ರೆ ಹೆಂಗಿದ್ರು ಮನೆ ನೋಡಕ್ ಹೋಗಿರ್ತೀವಿ. ಮನೆತನ ನೋಡ್ಕೊಂಡ್ಮೇಲೆ ಆಜು ಬಾಜು ಸ್ವಲ್ಪ ಹುಡುಗನ ಬಗ್ಗೆ, ಅವ್ರ ಅವನ ಬಗ್ಗೆ, ಅಪ್ಪನ ಬಗ್ಗೆ ವಿಚಾರಿಸ್ಬೇಕಂತ ನನ್ನ ತಲೆ ಒಳಗೆ ಬಂದಿದ್ದು. ಅಲ್ರಿ, ನಿಮ್ಗೆ ಯಾರ ಹೇಳ್ಬಿಟ್ಟಾರಲ್ಲ ಅವ್ರ ಮನಿ ಬಾಜು ಇದ್ದಿದ್ದ ನಿಮ್ಗ ಸಂಬಂಧ ಹೇಳಾರ. ಅವರೆಲ್ಲ ಭಾಳ ಚಲೋ ಅದಾರ ಅಂತಂದೇಳಿ ಹೇಳಿದ್ಮೇಲೆ ಅಲ್ಲ ನೀವು ಒಪ್ಕೊಂಡಿದ್ದ. ಹೌದು, ಆದ್ರೂ ನನಗೆ ಒಂದು ಸ್ವಲ್ಪ ತಲೆಯಾಗಿಂದ ಹೋಗ್ಬೇಕಂತ ಅಂದ್ರೆ ಇನ್ನೊಂದು 2-3 ಕಡೆ ಕೇಳಾಡನಂತ. ಎಷ್ಟ ಅಂತ ಅಂದ್ರೂ ಮಗಳನ್ನ ಆ ಮನೆ ಕೊಡಾಕತ್ತೇವಿ. ಏನ್ ಬಿಡ, ನನ್ನ ದೋಸ್ತ ಭಾಳ ಒಳ್ಳೆಯವದನ. ಹಂಗೇನು ಅವನೇನು ಕೆಟ್ಟ ಮನಿತನ ತೋರ್ಸಂಗಿಲ್ಲ. ಈಗ ಹೊರಗಿಂದ ಎಷ್ಟ ಒಳ್ಳೆಯವ್ರು ಅಂದ್ಕೊಂಡ್ರು ಮನಿ ಒಳಗಿಂದ ಯಾರು ಹೆಂಗಿರ್ತಾರಂತಂತ ಹೇಳಿ ಎಲ್ಲಾರ್ಗೂ ಗೊತ್ತಾಗಂಗಿಲ್ಲ. ಅದಕ್ಕೆ ಇನ್ನೊಂದ್ಸರಿ ವಿಚಾರಿಸಿದ್ರ ನಾಳೆ ನಮ್ಮ ಗೆಳೆತನಾನು ಚಲೋ ಇರ್ತೈತಿ, ನನ್ನ ಮಗಳು ಚಲೋ ಇರ್ತಾಳ. ಅದಕ್ಕೆ ಆತಂಗಾರ ಯಾವಾಗ ಹೋಗಾಕ ಮನಸ್ಸು ಮಾಡಿರಿ ಅಂತ ಈ ರವಿವಾರ ಹೋಗ್ಬಿಡೋನ್ಲ. ಆತ್ರಿ. ಹಂಗಾರ ಈ ರವಿವಾರ ಅಂತ ಅಂದ್ರೆ ನಾವು ಯಾರನ್ನ ಕರ್ಕೊಂಡು ಹೋಗ್ಬೇಕು ಎಲ್ಲ ಯೋಚನೆ ಮಾಡ್ಬೇಕಂಗಾರ. ಭಾಳ ಮಂದಿ ನೀನು ಕರ್ಕೊಂಡು ಹೋಗೋದು ಬೇಡ. ನಾನು ನೀನು ನಿಮ್ಮ ಅಣ್ಣನ ಒಂದು ಕರಿ, ನಾನು ನಮ್ಮ ತಂಗಿನ ಕರಿತೀನಿ, ಅಷ್ಟ ಸಾಕು, ಮತ್ತೆ ಯಾರು ಬೇಡ. ಹಂಗಂತೀರಾ? ಹೌದವಾ, ಮದ್ವೆ ಫಿಕ್ಸ್ ಆದ್ಮೇಲೆ ಜೋರಂಗ್ ಮದ್ವೆ ಮಾಡ್ಕೊಟ್ರ ಆತತ್ಲ. ನೀವು ಹೇಳೋದು ಕರೆ ಐತ್ ಬಿಡ್ರಿ. ಭಾಳ ಎಲ್ಲಾರ್ಗು ಸುದ್ದಿ ಹಬ್ಸದ್ ಬ್ಯಾಡ ಈಗ. ಆದ್ರೂ ನೀ ಏನೇ ಹೇಳ ಸುಶೀಲಾ, ನಮ್ಮ ಹುಡುಗರು ಸಣ್ಣವ್ರಿದ್ದಾಗಿನ ದಿನಗಳೇ ಭಾಳ ಚಲೋ ಇದ್ವಲ್ಲ. ಹೌದ್ರಿ, ಅವು ಸಣ್ಣವ್ರಿದ್ದಾಗ ಭಾಳ ಚಲೋ ಇದ್ರು.
ಹಂಗಾರ ನಾವ್ ಯಾಕೀಗ ಆಗಿನ ದಿನಗಳನ್ನ ನೆನಪು ಮಾಡ್ಕೋಬಾರ್ದು? ಹೌದು ಸ್ನೇಹಿತರೆ, ನಾವೀಗ ನಮ್ಮ ಮಕ್ಕಳು ಸಣ್ಣವರಿದ್ದಾಗಿನ ದಿವಸಗಳು ಹೆಂಗಿದ್ವು, ಹೆಂಗ್ ದಿನ ಕಳೆದ್ವಿ ಅನ್ನೋದನ್ನ ತೋರಿಸ್ಬೇಕಂತ ಅನ್ಕೊಂಡೇವಿ. ಹಂಗಾಗಿ ಈಗ ಆ ದಿನಗಳನ್ನ ಮೆಲ್ಕ್ ಹಾಕೊಂಡ್ ಬರೋಣ್ರಿ. ಬರ್ರಿ ಹಂಗಾರ ಯಾಕೆ ತಡ ಮಾಡೋದು? ಆಗಿನ ಕಾಲ ಅಂತ ಅಂದ್ರ ಅದ ಬಾಳ್ ಚಲೋ. ಆಗಿನ ಕಾಲ ನೆನೆಸ್ಕೊಂಡ್ರ ಮನ್ಸಿಗೆ ಸಮಾಧಾನ. ಅತ್ತಿರಿ ಚಾ ಮಾಡ್ತಾನೆ ಕೊಡ್ಲಿರಿ ನಿಮ್ಗ? ಹುನ್ವಾ ಭಾಳ ಹೊತ್ತಾತು ಚಾ ಕುಡ್ದು, ಯಾಕೆ ನಾಲ್ಗೆಲ್ಲ ಒಣಗ್ದಂಗೆ ಆಕತೈತಿ. ಒಂದು ತಟ್ಟಕ್ಕಂದ್ರೆ ತಟ್ಟಕ್ಕೆ ನೋಡು, ಭಾಳ ಬೇಡ. ತೊಗೊಂಬ ಹಂಗಾರ, ಸಕ್ರೆ ಕಡಿಮೆ ಇರಲಿ, ಭಾಳ ಬೇಡ. 2 ನಿಮಿಷ ಐತಿ, ಸೋಸ್ಕೊಂಡ್ ಬಂದು ಕೊಡ್ತೇನೆ. ನಂಗೆ ಒಳ್ಳೆ ಸೊಸಿನ ಸಿಕ್ಕಾಳ, ಏನು ಹೇಳಿದ್ರು ಕೇಳ್ತೈತಿ. ಏ ಗೌಡಪ್ಪ ಬಾಯ್ಲೆ. ಬನ್ನಿ ಬೇಯವ್ವ, ಏನಾತ್ ಬೇ? ಏ ಬಾರ್ಲ, ಅಲ್ಲೇನು ನಿಂತಿ, ಒಂದಿಟ್ಟು ಮಾತಾಡ್ಬೇಕು ನಿನ್ನ ಹತ್ರ. ಬಾಂಗಾರ ಇಲ್ಲೇ ಕೂತ್ಕೊಂಡು ಮಾತಾಡೋಣ. ಅವ್ವ ಸುಶೀಲಾ, ನಿನ್ ಗಂಡು ಬಂದನ್ವ, ನಿನ್ ಗಂಡುಗೂ ಒಂದು ಕಪ್ ಚಾ ತಗೊಂಬ. ಆತ್ರಿ ಅತ್ತಿ. ಏನ್ ಬೇಯವ್ವ, ಏನೇ ಹೇಳ್ಬೇಕಂದಿ? ಏ ನಿಂತ್ಕೊಂಡು ಮಾತಾಡೋದಲ್ಲ ಅದ, ಬಾಯ್ ಕುಂದ್ರು ಬಾ. ಏನ್ ಬೇ ಈಗರ ಏನಾತ್ ಹೇಳು? ಅಲ್ಲಲ್ಲ, ನಿಮ್ಮ ಅಪ್ಪ ಹೋಗಿ ಯಾಕಾಲ ಆತ, ನೀನು ನಿಮ್ಮ ಅಣ್ಣ ಇನ್ನೂ ಆಸ್ತಿ ಪರಬಾರನೆ ಮಾಡ್ಕೊಂಡಿಲ್ಲಲ್ಲ. ಯವ್ವ ಅದಕ್ಕೆ ಈಗ ಯಾಕಷ್ಟ ಅರ್ಜೆಂಟ್ ಐತಿ ಹೇಳಿ ನೋಡೋಣ. ಅಲ್ಲಲ್ಲ, ಅವನು ಸರಿ ಇಲ್ಲ, ಭಾಳ ಅಂದ್ರ ಭಾಳ ಹೊಲಸದನ. ಈಗ ನೀ ಏನಾರ ಆಸ್ತಿ ಹಂಚ್ಕೊಂಡಿಲ್ಲ ಅಂತ ಇಟ್ಕೋ, ನಾಳೆ ಅವ ನಿಂಗ ಕೊಲ್ಲಾಕು ಹೇಸೋದಿಲ್ಲೋ. ಅದಕ್ಕೆ ನಿಮ್ಮ ಅಪ್ಪಗೆ ಬಡ್ಕೊತಿದ್ದೆ, ಅವ್ರು ಬದುಕಿದ್ದಾಗ ಬಡ್ಕೊಂತಿದ್ದೆ. ಅಣ್ಣ ತಮ್ಮ ಇಬ್ರಿಗೂ ಆಸ್ತಿ ಹಂಚ್ಬಿಡ್ರಿ, ಮಗಳಿಗೂ ಒಂದಿಟ್ಟೇನಾರ ಕೊಟ್ಟು ಆಕಿಗೂ ಜೀವನ ಸುಖವಾಗಿರೋಂಗ್ ನೋಡ್ರಿ ಅಂತೇಳಿ. ನಿಮ್ಮಪ್ಪ ನಾ ಹೇಳಿದ ಮಾತು ಕೇಳಲಿಲ್ಪ, ಹಂಗ ನಡು ದಾರ್ಯಾಗ ಕೈ ಕೊಟ್ಟು ಹೋಗ್ಬಿಟ್ಟ. ಯಾಕೆ ಬೇಸರ ಮಾಡ್ಕೊಂತಿ ಬೇಯವ್ವ? ಆ ದೇವ್ರು ನನಗೇನು ಕಡಿಮೆ ಮಾಡಾನ ಹೇಳಿ ನೋಡೋಣ. ಅಲ್ಲಲ್ಲ, ನಿಮ್ಮ ಅಣ್ಣಿಂಗೇನು ಆಸ್ತಿನ ಕೊಡೋದಿಲ್ಲ, ಅದ ನನಗಿರೋದು ಚಿಂತೆ. ನಿಂಗೂ 2 ಮಕ್ಕಳದಾವು, ಈಗ ಅವಕೂರ್ದು ಓದೋದು ಬರೆಯೋದು ಅಂತ ಬರ್ತೈತಿ. ನಾಳೆ ಮದುವೆ ಮಾಡ್ಬೇಕು, ಅವ ಮತ್ತೆಲ್ಲರ ಓದ್ತೇನೆ ಜಾಸ್ತಿ ಅಂದ್ರೆ ಅವ್ನು ರೊಕ್ಕ ಕಟ್ಬೇಕು, ಆಕಿಗೆ ಓದಾಕ ರೊಕ್ಕ ಕಟ್ಬೇಕು, ಮತ್ತೆ ಆಕಿನ ಮದುವೆ ಮಾಡಾಕಂತ ಹೇಳಿ ರೊಕ್ಕ ಬೇಕಾಕೈತಿ. ಖರ್ಚು ಹೆಂಗೆ ಬರ್ತಾವ ಅಂತ ಹೇಳಕ್ ಬರೋದಿಲ್ಪ. ನಮ್ಮ ಕಾಲನ ಬೇರೆ, ನಿಮ್ಮ ಕಾಲನ ಬೇರೆ. ಯವ್ವ ನೀನ್ ಯಾಕೆ ಚಿಂತೆ ಮಾಡ್ತಿ? ನಾನು ಮಾಸ್ತರ್ಕಿ ಮಾಡ್ತೀನಿ, ನನ್ನ ದುಡ್ಮೆ ಒಳಗ ನನ್ನ ಮನಿ ನಡೀತೈತಿ ಬೇಯವ್ವ. ಜಾಸ್ತಿ ಆಸೆ ಪಡಬಾರ್ದು. ನಿನಗೆ ಏನು ಹೇಳಿದ್ರು ಅಷ್ಟ ಬಿಡ್ಲಾ. ನೀನು ಭಾಳ ಒಳ್ಳೆನಾಗಿದ್ದಕ್ಕೆ ನಿಮ್ಮ ಅಣ್ಣ ನಿನಗೆ ಹಂಗೆ ಮಾಡಕತ್ತಾನ ನೋಡು. ತಗೋಬೆ, ನಿನಗರ ಯಾಕೆ ಬೇಸರ ಮಾಡೋದು? ನೋಡ್ತೇನಂತ ನಾಳೆಗಿಳೆ ಅವ್ರ ಊರಿಗೆ ಹೋಗಿ ಮಾತಾಡ್ಕೊಂಡ್ ಬರ್ತೇನೆ ಅಣ್ಣನ ಹತ್ರ. ಅವ ಏನಾರ ಕೊಡಾಕ್ ಒಪ್ಪಿದ್ರ ನಮ್ಮ ಹೆಸರಿಗೆ ಒಂದಿಷ್ಟು ಬರ್ಸ್ಕೊಂಡು ತಂಗಿಗೂ ಏನಾರ ಕೊಡ್ತೇವಂತ. ಒಪ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ತಿಲ್ಲ? ಈಗ ಹೆಂಗ್ ನಡ್ಯಾಕತ್ತೈತಿ ಹಂಗೆ ನಡೀತೈತಿ ಬಿಡ್ಬೆ. ನಿಮ್ಮ ತಂಗಿ ಕತಿ ಏನ್ಲ? ಒಂದಿಟ್ಟು ಅಪ್ಪನ ಹೆಸರಿನಾಗ ರೊಕ್ಕ ಬಂದಿತ್ತಲ್ ಬೇವ, ಅದನ್ನ ಹಾಕಿ ಕೊಡ್ತೇನೆ, ಚಿಂತೆ ಮಾಡಬೇಡ. ನಮ್ಮ ತಂಗಿಗ ನಾ ಹಂಗ ಮೋಸ ಮಾಡೋಣ ಅಲ್ಬೇ. ಇಲ್ಪ, ನಿನ್ ಮೇಲೆ ನಂಗೆ ನಂಬಿಕೆ ಐತಿ, ನಿಮ್ಮ ತಂಗಿಗೆ ನೀನು ಕೊಡ್ತಿ ಅಂತ ಹೇಳಿ. ಆಕಿನ್ನ ನಡುದಾರಂಗೆ ನೀ ಕೈ ಬಿಡೋದಿಲ್ಲ ಅಂತ ಹೇಳಿ. ಏನು ಮಾಡೋದಪ್ಪ, ಆಕಿಗ ಕುಡುಕ ಗಂಡು ಸಿಕ್ಕಾನ. ಇಲ್ಲ ಅಂದ್ರೆ ಅದ್ರದ್ದು ಜೀವನ ಚಲೋ ಇರ್ತಿತ್ತು. ಮದುವೆ ಮಾಡ್ಕೊಡೋ ಮುಂದೆ ಚಲೋನ ಇದ್ದಾವ, ಆಮೇಲೆ ನೋಡಿದ್ರೆ ಈ ಕುಡುಕ್ರ ಜೊತೆಗೆ ಸೇರಿ ತಾನು ಕುಡಿಯೋದು ಕಲ್ತು ಬಿಡ್ತು ನೋಡು. ಹೆಂಗಾರ ಮಾಡಿ ಅವ ಕುಡಿಯೋದು ಬಿಟ್ಟ ಅಂದ್ರೆ ಮತ್ತೆ ಅವ್ರ ಜೀವನ ಚಲೋ ಆಕೈತಪ್ಪ. ಆಕಿಗೂ 2 ಹೆಣ್ಮಕ್ಳು ಅದಾವು. ನೀನ್ ಭಾಳ ಚಿಂತೆ ಮಾಡ್ಬೇಡ ಬೇಯವ್ವ. ಮಾವನ್ ಕರ್ಕೊಂಡ್ಬಂದು ಅವ್ನು ಕುಡಿಯೋದ್ ಬಿಡಿಸಿ ಅವ್ನು ಒಳ್ಳೆ ದಾರಿಗೆ ತರುವಂತ ಜವಾಬ್ದಾರಿ ನಂದು. ನಾ ಹೇಳಿದ್ರ ಕೇಳ್ತಾನವ, ಅಷ್ಟ ಒಂದ್ ಸ್ವಲ್ಪ ಸಮಯ ತಗೋತೈತಿ. ಆತ್ಪ, ನಿನ್ ಮೇಲೆ ನಂಗೆ ನಂಬಿಕೆ ಐತ್ ನೋಡು. ಅತ್ತಿರಿ ಚಾ ತಗೋರಿ. ಕೊಡುವ ರೀ ನೀವು ತಗೋರಿ. ಹಾ, ಚಾ ಚಲೋ ಮಾಡಿ ನೋಡುವ. ನನ್ನ ಹೆಂಡತಿ ಅಂದ್ರೆ ಏನ್ ತಿಕ್ಕೊಂಡಿ ಬೇಯವ್ವ? ಆಕಿನ ಕೈಯಾಗ ಚಾನು ಅಮೃತ ಇದ್ದಂಗೆ ಇರ್ತೈತಿ. ಅತ್ತಿ ನೋಡ್ರಿ ಹೆಂಗಂತಾರ. ಅವ್ನು ಹೇಳಿದ್ರ ತಪ್ಪೇನಾಯ್ತವಾ? ಖರೇನ ಭಾಳ ಚಾ ಚಲೋ ಆಗಿತ್ತು. ಅಂತೂ ಭಾಳ ಪುಣ್ಯ ಮಾಡಿವ. ಆರ್ತಿಗೊಂದು ಕೀರ್ತಿಗನ್ನೋಂಗ 1 ಗಂಡು 1 ಹೆಣ್ಣು, ಮತ್ತಿನ್ನೇನು ಚಿಂತೆ ಐತೆ ಹೇಳ? ಏನ್ ಚಿಂತಿಲ್ರಿ, ನಮ್ ಸೂರಜ ಯಾಕ ಓದೋದ್ರಾಗ ಅಷ್ಟ ಮನಸ್ ಮಾಡೋಲ್ಲಾಗೇನ್ರಿ, ನಂಗೆ ಅದ ಚಿಂತೆ ಐತಿ. ಗಂಡು ಹುಡ್ಗೈತಿ, ಯಾಕಷ್ಟು ಚಿಂತೆ ಮಾಡ್ತಿ ಬಿಡಯವ. ಒಳ್ಳೆ ಸಂಸ್ಕಾರ ಬುದ್ಧಿ ಕೊಟ್ಟು ಕಲಿಸು, ಮುಂದೆ ನಿನ್ ದಾರಿನ ಚಲೋ ಆಕೈತಿ. ಮತ್ತು ಅವ್ರ ದೊಡ್ಡಪ್ಪನ ದಾರಿ ಹಿಡಿದ್ರೆ ಕಷ್ಟ ನೋಡು. ಇಲ್ಲಿ ಬಿಡ್ಬೇಯವ್ವ, ಅವ್ರ ದೊಡ್ಡಪ್ಪನ ಥರ ಆಗಾಕೆ ನಾ ಬಿಡಂಗಿಲ್ಲ ತಗೋ. ಹೌದು ಬಿಡ್ಲಾ, ಅವ ಸಣ್ಣವಿದ್ದಾಗ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ, ನೋಡಿದ್ರೆ ಈಗ ದಾರಿ ತಪ್ಪು ಬಿಟ್ಟಾನ. ಹಂಗ್ಯಾಕಂತೀರ್ ಬಿಡ್ರಿ ಅತ್ತಿ, ಅವರು ಚಲೋನ ಅದಾರಲ್ಲ. ಹ್ಞೂ, ಅವರು ಚಲೋ ಅದಾರ. ಚಲೋ ಇಲ್ಲ ಅಂತ ಹೇಳಿದವ್ರು ಯಾರು? ತಾನು, ತನ್ನ ಹೆಂಡತಿ, ತನ್ನ ಮಕ್ಕಳು ಅಷ್ಟ. ಅವು ಬೇಡ, ತಮ್ಮ ಬೇಡ, ತಂಗಿ ಬೇಡ, ಒಂಥರ ಸ್ವಾರ್ಥದ ಬದುಕು ನೋಡ ಒಂದು. ಹೋಗ್ಲಿ ಬಿಡ್ರಿ ಅತ್ತಿ, ಯಾಕೆ ಬೇಸರ ಮಾಡ್ಕೋತೀರಿ? ಹುಡುಗರು ಎಲ್ಲ ಹೋಗ್ಯಾವ? ಒಳಗೇನೋ ಮಾಡಕತ್ತಿರ್ಬೇಕ್ರಿ ಅತ್ತಿ, ಕರಿತಂತಾಳ್ರಿ. ಸೂರಜ, ರೇಖಾ. ಬೇಡವಾ, ನಾನು ಹೋಗ್ತೇನೆ ಒಳಗ. ಆ ಹುಡುಗರ ಜೊತೆಗೆ ಮಾತಾಡ್ಕೊಂತಿದ್ರ ಮನ್ಸಿಗೆ ಹಳಾರಾಕೈತಿ. ಒಳಗೆ ಕೊನೆ ಕುಂತಿರ್ಬೇಕು ನೋಡ್ರಿ ಅತ್ತಿ. ಯವ್ವ, ಬರ್ತಾ ವಯಸ್ಸಾಗಿ ಅಡ್ಡಾಡಕ್ಕೂ ತ್ರಾಸಾಗತ್ತೈತಪ್ಪ. ಅತ್ತಿರಿ ಒಂದ್ ಈಟ ಮಕ್ಕೊಂಡ್ ಎದ್ದಳ್ರಿ, ಆಮೇಲೆ ಹುಡುಗರ ಜೊತೆ ಆಟಾಡುವಂತ್ರಿ. ಇಲ್ವಾ, ನಂಗೆ ಎಷ್ಟು ಸುಸ್ತಾದ್ರೂ ಚಿಂತಿಲ್ಲ. ನಾನು ನನ್ನ ಮೊಮ್ಮಕ್ಕಳ ಜೊತೆಗೆ ಒಂಚೂರು ಮಾತಾಡಿನ ಮಕ್ಕಳದು. ಸುಶೀಲಾ, ಅವಾಗ ಹೆಂಗ್ ಬೇಕು ಹಂಗೆ ಮಾಡ್ಲಿ ಬಿಡ. ಆತ್ರಿ ಅತ್ತಿ, ನಿಮ್ಮ ಇಷ್ಟ. ಆದ್ರೂ ಅತ್ತೇರಿಗ ಹುಡುಗರ ಮೇಲೆ ಭಾಳ ಪ್ರೀತಿ ಅಲ್ರಿ? ಹೌದು ಸುಶೀಲಾ, ನಮ್ಮ ಅವ್ಗ ಹುಡುಗರ ಮೇಲೆ ಅಂದ್ರೆ ಭಾಳ ಪ್ರೀತಿ ನೋಡು. ನಾವು ಸಣ್ಣವ್ರಿದ್ದಾಗೂ ಹಂಗ ಮಾಡ್ತಿದ್ಲು, ಜೀವ ಕೊಡ್ತಿದ್ಲು, ಈಗೂ ಹಂಗ ಅದಾಳ ನೋಡು. ಅದ್ರಾಗೂ ನಮ್ಮ ಸೂರಜನ್ ಮೇಲೆ ಭಾಳ ಪ್ರೀತಿ ನೋಡ್ರಿ. ಆ ಹುಡುಗರಿಗೆ ಏನೂ ಆಗಂಗಿಲ್ರಿ, ಅವ್ ಒಂಚೂರು ಕಣ್ಣಾಗ ನೀರ್ ತೆಗಂಗಿಲ್ಲ, ನಂಗ ಭಯಕ ಬಂದ್ಬಿಡ್ತಾರ. ಹೌದಕ್ಕೀಗ ಹುಡುಗರ್ಗೆ ಏನೂ ಆಗ್ಬಾರ್ದು ನೋಡು. ಆಗಿನ ಕಾಲದವ್ರ ಅಂದ್ರೆ ಹಂಗಲ್ಲ, ಗಂಡ್ಮಕ್ಳ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ. ರೀ, ನನಗೆ ಕೆಲ್ಸದವಂಗಾರ ನಾ ಒಳಗೆ ಹೋಗ್ಲಾ? ಅವ ಸೂರಜ್ ಎಲ್ಲದ ನೋಡ್ ಕರಿ. ಯಾಕ್ರಿ? ಇಲ್ಲ, ಅಲ್ಲೇ ಹೊಳಿ ದಂಡಿ ಕಡೆ ಕರ್ಕೊಂಡು ಹೋಗವಂಗ ಸ್ವಲ್ಪ ಈಜತ್ ಕಲಿಸ್ಬೇಕಂತ. ಅಲ್ಲೇ ಒಳಗದ ನೋಡ್ರಿ, ಕರ್ಕೊಂಡು ಹೋಗ್ಬರ್ರಿ. ನಾ ಮತ್ತಿನ್ನೇನು ಒಳಗೆ ಬರ್ಲೆ, ಇಲ್ಲೇ ಕುಂತಿರ್ತೇನೆ, ಕಳ್ಸವನ್ನ. ಆಯ್ತು, ಹೇಳಿ ಕಳಿಸ್ತೇನೆ.